ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಸರ್ಕಾರಿ ಕಾಲೇಜಿನಲ್ಲಿ ನಡೀತಾ ಇದೆಯಾ ವಸೂಲಿ ದಂಧೆ. ಕಾಲೇಜು ಅಭಿವೃದ್ಧಿ ಹೆಸರಲ್ಲಿ ವಿದ್ಯಾರ್ಥಿನಿಯರಿಂದ ಡಬ್ಕಿ ಡಮಾಲ್. ಯಾವ ರೀತಿಯಾಗಿ ಅಂತ ಅಂದ್ರೆ ಯೂನಿಫಾರ್ಮ್ ಇಲ್ಲ ಅಂದ್ರೆ ತಡವಾಗಿ ಬಂದ್ರು ಕೂಡ ಹಣ ವಸೂಲಿ ಮಾಡ್ತಾರೆ, ದಂಡ ಹಾಕ್ತಾರೆ. ಇದ್ಯಾವುದೂ ಕೂಡ ಕಾನೂನಲ್ಲೂ ಇಲ್ಲ, ಯಾವ ನಿಯಮಗಳಲ್ಲೂ ಇಲ್ಲ. ಆದ್ರೆ ಈ ಕಾಲೇಜ್ನಲ್ಲಿ ಮಾತ್ರ ಈ ರೀತಿಯಾಗಿ ವಸೂಲಿ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳ ದುಡ್ಡಲ್ಲೇ ನೌಕರರಿಗೆ ಸಂಬಳ ಕೊಡ್ತಾ ಇದೆಯಾ ಹಾಗಾದ್ರೆ ಈ ಕಾಲೇಜು? ಸರ್ಕಾರದಿಂದ ಆದೇಶ ಇಲ್ಲದೆ ಇದ್ರೂ ಕೂಡ ವಿದ್ಯಾರ್ಥಿಗಳಿಂದ ಯಾಕೆ ಹಣ ವಸೂಲಿ ಮಾಡ್ತಿದ್ದಾರೆ? ವಸೂಲಿ ಮಾಡಿ ಡಿ ಗ್ರೂಪ್ ನೌಕರರಿಗೆ ಸ್ಯಾಲರಿ ಕೊಡ್ತಾ ಇದೆಯಾ ಹಾಗಾದ್ರೆ ಈ ಕಾಲೇಜು? ಯಾವ ಕಾಲೇಜು ಅದ್ರ ಬಗ್ಗೆ ಕೂಡ ನೋಡೋಣ. ನೋಡಿ, ಕಾಲೇಜಲ್ಲಿ ಯೂನಿಫಾರ್ಮ್ ಹಾಕಿಲ್ಲ ಅಂತ ಅಂದ್ರೆ ಅಥವಾ ಕಾಲೇಜಿನ ನಿಯಮಗಳನ್ನ ಪಾಲಿಸಿಲ್ಲ ಅಂದ್ರೆ ನಾವು ನೀವು ಓದುವಾಗ ಹೊಡಿತಾ ಇದ್ರು, ಏನಾದ್ರೂ ಪನಿಷ್ಮೆಂಟ್ ಕೊಡ್ತಾ ಇದ್ರು. ಆದ್ರೆ ಈ ರೀತಿ ಹಣ ವಸೂಲಿ ಮಾಡೋದು ಇದೇ ಕಾಲೇಜ್ನಲ್ಲಿ ಅನ್ಸುತ್ತೆ. ಅಲ್ಲಿರುವಂತ ನೌಕರರಿಗೆ ಸ್ಯಾಲರಿ ಕೊಡೋದಕ್ಕಾಗದೆ ವಿದ್ಯಾರ್ಥಿಗಳಿಂದ ಹಾಗಾದ್ರೆ ಫೈನ್ ಕಟ್ಟಿಸ್ಕೊಳ್ತಾ ಇದ್ದಾರ. ಯೂನಿಫಾರ್ಮ್ ಹಾಕಿಲ್ಲ ಅಂತ ಅಂದ್ರೆ ತಡವಾಗಿ ಬಂದ್ರು ಅಂದ್ರೂ ಕೂಡ ಈ ಕಾಲೇಜ್ನಲ್ಲಿ ಫೈನ್ ಕಟ್ಟಿಸ್ಕೊಳ್ತಾರೆ. ಅದು 10 ರೂಪಾಯಿ 20 ರೂಪಾಯಿ ಅಲ್ಲ, ಸಾವಿರಾರು ರೂಪಾಯಿ. ಲೇಟ್ ಆಗಿ ಬಂದ್ರೆ ಒಂದ್ ರೀತಿ ಶುಲ್ಕ, ಅದೇ ರೀತಿಯಾಗಿ ಯೂನಿಫಾರ್ಮ್ ಹಾಕಿಲ್ಲ ಅಂದ್ರೆ ಒಂದ್ ರೀತಿಯಾಗಿ ಫೈನು. ಈ ರೀತಿಯಾಗಿ ಈ ಕಾಲೇಜ್ನಲ್ಲಿ ಫೈನ್ ಅನ್ನ ವಸೂಲಿ ಮಾಡ್ತಾ ಇದ್ದಾರೆ. ಈ ಫೈನ್ ನಿಂದಾನೆ ಹಾಗಾದ್ರೆ ಡಿ ಗ್ರೂಪ್ ನೌಕರರಿಗೆ ಸ್ಯಾಲರಿ ಕೊಡ್ತಿದ್ದಾರಾ? ತುಮಕೂರು ಸರ್ಕಾರಿ ಕಾಲೇಜಿನಲ್ಲಿ ಶುಲ್ಕ ವಸೂಲಿಯ ಆರೋಪ ಕೇಳಿಬಂದಿದೆ. ಎಂಪ್ರೆಸ್ ಸರ್ಕಾರಿ ಬಾಲಕಿಯರ ಪದವಿ ಕಾಲೇಜ್ನಲ್ಲಿ ವಸೂಲಿ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ವಿದ್ಯಾರ್ಥಿಗಳು ಮಾಡ್ತಾ ಇರೋದು. ನೋಡ್ರಿ, ಬರೋಬ್ಬರಿ 15 ಲಕ್ಷ ರೂಪಾಯಿ ಸಂಗ್ರಹ ಮಾಡಿದ್ದಾರೆ ಫೈನ್ ನಿಂದ. ಶಾಲಾ ಸ್ವಚ್ಛತೆಗೆ ಅಂತೇಳಿ ಖಾಸಗಿಯಾಗಿ ಡಿ ಗ್ರೂಪ್ ನೌಕರರನ್ನ ನೇಮಕ ಮಾಡಿಕೊಂಡಿದ್ದಾರಂತೆ. ಕಾಲೇಜು ಅಭಿವೃದ್ಧಿ ಹೆಸರಲ್ಲಿ ಹಣ ಸಂಗ್ರಹ ಮಾಡ್ತಿರುವ ಆರೋಪ ಇದೆ. ಪ್ರತಿ ವಿದ್ಯಾರ್ಥಿನಿಯಿಂದ 1250 ರೂಪಾಯಿ ವಸೂಲಿ ಮಾಡಿರೋ ಆರೋಪ. 1200 ವಿದ್ಯಾರ್ಥಿನಿಯರಿಂದ ವರ್ಷಕ್ಕೆ 15 ಲಕ್ಷ ರೂಪಾಯಿ ಸಂಗ್ರಹ ಮಾಡಿರೋದು. ಯೂನಿಫಾರ್ಮ್ ಇಲ್ಲದೆ ಇದ್ರೆ 10 ರೂಪಾಯಿ, ತಡವಾಗಿ ಬಂದ್ರೆ 20 ರೂಪಾಯಿ ದಂಡ. ದಂಡದ ಹೆಸರಲ್ಲೂ ಕೂಡ ಕಾಲೇಜು ಮಂಡಳಿ ಹಣ ಸಂಗ್ರಹದ ಆರೋಪ ಇದೆ. ಡಿ ಗ್ರೂಪ್ ನೌಕರರ ವೇತನಕ್ಕೆ ವಿದ್ಯಾರ್ಥಿಗಳ ಹಣವನ್ನ ಬಳಕೆ ಮಾಡಿರುವಂತ ಆರೋಪ. ಸರ್ಕಾರದ ಅನುಮತಿ ಇಲ್ಲದೆ ಹಣ ವಸೂಲಿ ಮಾಡ್ತಿರೋದು ಯಾಕೆ ಕಾಲೇಜು ಆವರಣದಲ್ಲಿ ಪತ್ರಕರ್ತರಿಗೆ ನಿರ್ಬಂಧ ಹೇರ್ಬಿಟ್ಟಿದ್ದಾರೆ. ಪ್ರಾಂಶುಪಾಲರು ಕಾಲೇಜಿನ ವಸೂಲಿ ವಿರುದ್ಧ ವಿದ್ಯಾರ್ಥಿನಿಯರು ಮತ್ತು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿರೋದು. ವಿದ್ಯಾರ್ಥಿಗಳ ಹಣ ವಸೂಲಿ ಬಗ್ಗೆ ತನಿಖೆಗೂ ಕೂಡ ಆಗ್ರಹಿಸಿದ್ದಾರೆ. ನೋಡಿ, ಅಲ್ಲಿ ನೀವು ರಿಪೋರ್ಟ್ ಮಾಡಬೇಕು ಅಂದ್ರೂ ಕೂಡ ಪತ್ರಕರ್ತರಿಗೆ ಅವಕಾಶ ಇಲ್ಲ. ಮತ್ತಷ್ಟು ಇದ್ರ ಬಗ್ಗೆ ನಾವು ಮಾಹಿತಿಯನ್ನ ಪಡ್ಕೊಳ್ಳೋಣ. ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಎಂಪ್ರೆಸ್ ಕಾಲೇಜಿನ ಉಸ್ತುವಾರಿ ಅಧ್ಯಕ್ಷರಾಗಿರುವಂತ ನವೀನ್ ಅವ್ರು ನಮ್ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಸರ್, ನಾವಿಲ್ಲಿ ಸಾಕಷ್ಟು ಆರೋಪಗಳನ್ನ ಕೇಳ್ತಾ ಇದ್ವಿ. ಈ ಆರೋಪಗಳನ್ನ ನೀವು ಕೂಡ ಗಮನಿಸಿರ್ತೀರಿ, ನಿಮ್ ಗಮನಕ್ಕೆ ಬಂದಿರುತ್ತೆ. ಏನ್ ಹೇಳ್ತೀರಿ? ಈಗ ನೀವು ಮಾಡ್ತಾ ಇರೋ ಆರೋಪ ಏನಿದೆ, ಆ ಆರೋಪದಲ್ಲಿ ಕೆಲವು ಸರ್ಕಾರದ ತಪ್ಪಿನಿಂದ ಆಗಿರೋಂತಹ ಒಂದು
ಪ್ರತಿಫಲ ಅನ್ಬೋದು ಇದನ್ನ. ಯಾಕೆಂದ್ರೆ ನಾನು 2021ರಲ್ಲಿ ಆ ಒಂದು ಶಾಲೆಗೆ ಪೋಷಕರಿಂದ ಚುನಾಯಿತನಾಗಿ ಮತದಾನವಾಗಿ ನಾನು ಆಯ್ಕೆ ಆದಂತ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಸದಸ್ಯ ಇದ್ದೀನಿ ಮೇಡಮ್. ಅಲ್ಲಿಗೆ ಬರೋದಕ್ಕಿಂತ ಮುಂಚೆಯಿಂದ ನಮ್ದು ಪ್ರೀಮಿಸಿಸ್ ತುಂಬಾ ದೊಡ್ಡಿದೆ. ಅಂದ್ರೆ 1918ರಲ್ಲಿ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪನೆ ಮಾಡಿದಂತ ಬಹು ವಿಸ್ತೀರ್ಣ ಅಂದ್ರೆ ಭೂ ವ್ಯಾಪ್ತಿ ತುಂಬಾ ಇದೆ, ತುಂಬಾ ಕ್ಲಾಸ್ ರೂಮ್ಸ್ ಇದೆ, ತುಂಬಾ ದೊಡ್ಡ ಕಟ್ಟಡಗಳಿವೆ. ಅಲ್ಲಿಗೆ PU ಡಿಪಾರ್ಟ್ಮೆಂಟ್ ಆಗ್ಬೋದು ಅಥವಾ ನಮ್ಮ ಹೈಸ್ಕೂಲ್ ಅಂದ್ರೆ ಶಿಕ್ಷಣ ಇಲಾಖೆಯವರು ಡಿ ಗ್ರೂಪ್ ನ ಕೊಟ್ಟಿಲ್ಲ ಸಮರ್ಪಕವಾಗಿ. ಅಷ್ಟನ್ನೆಲ್ಲಾ ಕ್ಲಿಯರ್ ಮಾಡ್ಲಿಕ್ಕೆ ಇವರೆಲ್ಲ ಏನ್ ಮಾಡಿದ್ರೆ 2021 ನಾನು ಬರೋದಕ್ಕಿಂತ ಮುಂಚೆಯಿಂದ ಅಲ್ಲಿ ವರ್ಷಕ್ಕೊಂದ್ಸರಿ ಮಕ್ಕಳು ಏನು ಅಡ್ಮಿಷನ್ ಆಗಂತ ಸಂದರ್ಭದಲ್ಲಿ ವಂತಿಕೆ ಅಂತ ಪಡೆಯುವಂತ ಒಂದು ಪದ್ಧತಿ ನಡ್ಕೊಂಡ್ ಬಂದಿದೆ. ಅದನ್ನ ಪ್ರತಿ ವರ್ಷ ಅಂದ್ರೆ ಶೈಕ್ಷಣಿಕ ವರ್ಷ ಪ್ರಾರಂಭದಲ್ಲಿ ನಾವು ಒಂದು STMC ಸಭೆ ಕರೆದು ಅದ್ರಲ್ಲಿ ನಡಾವಳಿಗೆ ಅಂಶನ ಸೇರಿಸಿ ಯಾರ ಹತ್ರನೂ ಫೋರ್ಸಬಲ್ ಆಗಿ ಅಮೌಂಟ್ ಇಸ್ಕೋಬಾರ್ದು. ಯಾವ ಮಕ್ಳಿಗೆ ಕೊಡಕ್ ಶಕ್ತಿ ಇದೆ ಆ ಮಕ್ಳು ಕೊಟ್ರೆ ಆ ಒಂದು ದುಡ್ಡನ್ನ ಏನ್ ಮಾಡ್ತೀವಿ ಕರೆಕ್ಟ್ ಆಗಿ ಎಲ್ಲ ನಾವು ಒಂದ್ ಕಡೆ ಲೆಕ್ಕ ಹಾಕ್ಬಿಟ್ಟು ಇಷ್ಟು ಅಂದ್ರೆ ಡಿ ಗ್ರೂಪ್ ನ ಒಂದು 10-12 ಜನ ಡಿ ಗ್ರೂಪ್ ಇದಾರಲ್ಲಿ ಅಷ್ಟೆಲ್ಲ ಒಂದು ಶಾಲಾ ಕೊಠಡಿಗಳನ್ನ ಕ್ಲೀನ್ ಮಾಡ್ಲಿಕ್ಕೆ ಸರ್ಕಾರ ಕೊಟ್ಟಿಲ್ಲದ ಕಾರಣ ಹಂಗೆ ಖಾಸಗಿ ಡಿ ಗ್ರೂಪ್ ಅವ್ರನ್ನ ತಗೊಂಡು ಅವ್ರಿಗೆ ಒಂದು 9,000 ರೂಪಾಯಿ ಸಂಬಳ ಕೊಡುವಂತ ಪದ್ಧತಿ ನಡ್ಕೊಂಡ್ ಬರ್ತಾ ಇದೆ. ಮತ್ತೆ ಇಲ್ಲಿ ನೀವು ಪತ್ರಕರ್ತರಿಗೆ ಯಾಕೆ ನಿರ್ಬಂಧ ಹೇರಿದ್ದೀರಿ? ಯಾಕೆ ಅವ್ರು ಒಳಗ್ ಬರಂಗಿಲ್ಲ, ರಿಪೋರ್ಟ್ ಮಾಡಂಗಿಲ್ಲ? ಈಗ ಅದು ಆ ವಿಚಾರ ನನ್ನ ಗಮನದಲ್ಲಿಲ್ಲ. ನಾನೇನ ಅವ್ರನ್ನ ಬರಬೇಡಿ ಅಂತ ಏನು ಇಲ್ಲ. ನಾನು ಶಾಲೆ ಕಡೆಗೆ ಹೋಗಿಲ್ಲ, ಹಾಲೆ ಹೆಚ್ಚು ಕಮ್ಮಿ 1 ತಿಂಗಳಾಯ್ತು. ಆ ವಿಚಾರ ನನಗೆ ಗೊತ್ತಿಲ್ಲ ಮೇಡಮ್. ಪತ್ರಕರ್ತರು ಬಂದ್ರು ಹೋಗಿದ್ರು ಅಥವಾ ಇವ್ರು ಬರಬೇಡಿ ಅಂದ್ರೆ ಆ ವಿಚಾರ ನನಗೆ ಗೊತ್ತಿಲ್ಲ. ಈಗ ನೀವೇ ಹೇಳಿದ್ರಲ್ಲ ನಡಾವಳಿಯಲ್ಲಿ ನಾವು ಇಷ್ಟ ಇದ್ದವ್ರಿಗೆ ಮಾತ್ರ ವಿದ್ಯಾರ್ಥಿಗಳಿಗೆ ಹಣ ಕೊಡೋದಕ್ಕೆ ಅಂತ ಹೇಳಿದೀವಿ ಅಂತ. ಆ ನಡಾವಳಿಯಲ್ಲಿ ಏನಿದೆ? ಪೋಷಕರಿಗೆ ಏನಂತ ನೀವು ಉಲ್ಲೇಖ ಮಾಡಿ ಕೇಳಿರೋದು? ಪೋಷಕರಿಗಲ್ಲಮ್ಮ, ಪೋಷಕರಿಗಲ್ಲ. ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ, ರಿಪೀಟ್ ಮಾಡ್ತೀನಿ. ನಾವು ಏನು ಸದಸ್ಯರು ಇರ್ತೀವಿ 15-16 ಜನ ಒಂದು ಸರ್ಕಾರದ ನಿಯಮದ ಪ್ರಕಾರ ಆಯ್ಕೆ ಆಗಿರೋಂತಹದ್ದು ಕ್ಯಾಟಗಿರಿ ವೈಸ್ ಆಯ್ಕೆ ಆಗಿರೋಂತಹ ಪೋಷಕರಲ್ಲಿ ಒಬ್ಬರನ್ನ ಉಪಾಧ್ಯಕ್ಷರು ಮಾಡ್ತಾರೆ. ಆ ಒಂದು ಕಾಲೇಜುಗಳಿಗೆ ಶಾಸಕರೇ ಅಧ್ಯಕ್ಷರು ಇರ್ತಾರೆ. ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ ಶಾಸಕರೇ ಅಧ್ಯಕ್ಷರು ಇರ್ತಾರೆ. ಇಷ್ಟೆಲ್ಲ ನಾವು STMC ಸಭೆ ಕರೆದು ಅದನ್ನೆಲ್ಲ ಚರ್ಚೆ ಮಾಡಿ ಹಿಂದೆ ನಡೀತಿದ್ದ ತರಾನೇ ಮಾಡ್ಕೊಂಡ್ ಬಂದಿದೀವಿ. ಇಲ್ಲಿ ಸರ್ಕಾರದ ವೈಫಲ್ಯ ಇದೆ. ಕಾರಣ ಏನಂದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಈಗ ಇದೆಲ್ಲ ಗೊತ್ತಾಯ್ತು ನಮ್ಗೆ. ಇದು ನಾವು ರಿಪೋರ್ಟ್ ಮಾಡಿದೀವಿ, ಇದ್ರದ್ ಮಾಹಿತಿ ಏನು ಇನ್ಸೈಡ್ ಸುದ್ದಿ ಎಲ್ಲ ನಮ್ಗೆ ಗೊತ್ತಿದೆ. ಈ ಆರೋಪಗಳೆಲ್ಲ ಬರೀ ಆರೋಪಗಳಲ್ಲ, ಅದಕ್ ಮಾಹಿತಿನೂ ಕೂಡ ಇದೆ, ದಾಖಲೆಗಳಿದೆ. ನಾವಿಲ್ಲಿ ಕೇಳ್ತಿರೋದು 10 ರೂಪಾಯಿ 20 ರೂಪಾಯಿ ಫೈನ್ ಹಾಕ್ತಿರೋದು ಯಾಕೆ? ವಿದ್ಯಾರ್ಥಿಗಳು ತಡವಾಗಿ ಬಂದ್ರೆ ಫೈನ್ ಹಾಕಿ ಅಂತ ಎಲ್ ರೂಲ್ಸ್ ಇದೆ? ಅದ್ರ ಬಗ್ಗೆ ಹೇಳಿ. ನನಗೆ ಆ ಒಂದು ನೀವ್ ಹೇಳ್ತಾರ ಮಕ್ಕಳು ಲೇಟ್ ಆಗಿ ಬಂದ್ರೆ ಕಾಸು ತಗೋಣ ವಿಚಾರ ನನಗೆ ಇದು ವಸ್ತು ಈಗಲೇ ಕೇಳ್ತಾ ಇರೋದು, ನನ್ ಗಮನಕ್ಕೆ ಬಂದಿಲ್ಲಮ್ಮ ಅದು. ಅಲ್ಲ ಸರ್, ಈಗ 1 ವರ್ಷಕ್ಕೆ 15 ಲಕ್ಷ ರೂಪಾಯಿ ಸಂಗ್ರಹ ಆಗ್ತಾ ಇದೆ. 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರೋದು. ಈ ರೀತಿಯಾಗಿ ನೀವು ವಸೂಲಿ ಮಾಡಿ ಡಿ ಗ್ರೂಪ್ ನೌಕರರಿಗೆ ನೀವು ಇದ್ರಲ್ಲೇ ಸಂಬಳ ಕೊಡ್ತಿದ್ದೀರಿ ಅನ್ನೋ ಆರೋಪ. ಇದಕ್ಕೇನ್ ಹೇಳ್ತೀರಿ? ನಾನು ಆಗ್ಲೇ ಹೇಳಿದ್ನಲ್ಲ, ಫಸ್ಟ್ ಹೇಳಿದ್ದೆ ನಾನು ಆ ಮಾತನ್ನೇ. ಈಗಿಂದಲ್ಲ, ಅದು ಸುಮಾರು ವರ್ಷಗಳಿಂದ ಅದೇ ಸರಿ. ಹಂಗಾದ್ರೆ ಈಗಿಂದ ಅಲ್ಲ, ಸುಮಾರು ವರ್ಷದಿಂದ ಅಂದ್ರೆ ಅದನ್ನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ? ಬಡ ವಿದ್ಯಾರ್ಥಿಗಳಿಗೆ ಫೈನ್ ಹಾಕಿ ಅದೇ ಫೈನ್ ದುಡ್ಡಲ್ಲೇ ಸ್ಯಾಲರಿ ಕೊಡ್ಬೇಕು ಅನ್ನೋದು ನಿಮ್ ಕಾಲೇಜಿನ ಉದ್ದೇಶನಾ? ನೀವು ವಿಚಾರನ ಡಿವಿಯೇಷನ್ ಮಾಡ್ತಾ ಇದ್ದೀರಾ. ಬಡ ವಿದ್ಯಾರ್ಥಿ ಫೈನ್ ಹಾಕೋದ್ ಬೇರೆ, ಶಾಲಾ ವಂತಿಕೆ ಪಡೆಯೋದ್ ಬೇರೆ. ಅಂದ್ರೆ ಶಾಲಾ ಅಂದ್ರೆ ಶೈಕ್ಷಣಿಕ ಏನು ಅಡ್ಮಿಷನ್ ಆಗ್ತಾರೆ ಶೈಕ್ಷಣಿಕ ವರ್ಷ ಪ್ರಾರಂಭದಲ್ಲಿ, ಅದು ಬೇರೆ ಇದು ಬೇರೆ. ಇದನ್ನ ಡಿವೈಡ್ ಮಾಡ್ಬಿಡಿ, ಅದು ಬೇರೆ. ವಂತಿಕೆ ಪಡೆಯೋದು ಅಂತ ನೀವೆಲ್ಲಿ ಹಾಕಿದೀರಾ? ನೋಟಿಸ್ ಬೋರ್ಡ್ ಅಲ್ಲಿ ಏನಾದ್ರೂ ಇದೆಯಾ? ಪೋಷಕರಿಗೆ ಏನಾದ್ರೂ ಹೇಳ್ತೀರಾ? ಲೇಟ್ ಆಗಿ ಬಂದಾಗ ಹೆಂಗ್ ನೀವು ಕಲೆಕ್ಟ್ ಮಾಡ್ತೀರಾ ದುಡ್ಡನ್ನ? ಯಾಕೆ ಮಾಡ್ತಿದ್ದೀರಾ ಅಂತ ನಾನೀಗ ಸ್ಪಷ್ಟವಾಗಿ ಹೇಳ್ದೆ ತಾನೆ. ನಾನು ಹೇಳ್ತಾ ಇರೋದು ಆ ಲೇಟ್ ಆಗಿ ಬಂದಿರೋ ಮಕ್ಳ ಹತ್ರ ಹಣ ಪಡೆಯೋ ವಿಚಾರ ನಮ್ಮ ಯಾವುದೇ ಸದಸ್ಯರ ಗಮನದಲ್ಲಿ ಇಲ್ಲ, ಇನ್ಕ್ಲೂಡ್ ಅಧ್ಯಕ್ಷರ ಗಮನದಲ್ಲಿ ಇಲ್ಲ. ನಿಮ್ ಗಮನಕ್ಕೆ ಮೇಡಮ್ ಇಷ್ಟು ವರ್ಷಗಳಿಂದಾನು ನಿಮ್ ಗಮನಕ್ಕೆ ಇಲ್ವೇ ಇಲ್ಲ? ಇಲ್ಲ ಇಲ್ಲ, ರೀಸೆಂಟ್ ಆಗಿ ಬಂದಿರೋ ಸುದ್ದಿ ಅದು. ನನಗೂ ಈಗ ಅದ್ರ ಆದಾಯದ ಮೂಲ ಏನು ಅನ್ನೋದು ಗೊತ್ತಿಲ್ಲ ನಿಮ್ಗೆ. ಏನ್ ಮೇಡಮ್? 15 ಲಕ್ಷ ವರ್ಷಕ್ಕೆ ಹೆಂಗ್ ಸಂಗ್ರಹ ಆಗ್ತಿದೆ, ಆ ಆದಾಯ ಎಲ್ಲಿಂದ ಬರ್ತಿದೆ, ಅದ್ರ ಬಗ್ಗೆ ಮಾಹಿತಿ ಇಲ್ವಾ ನಿಮ್ಗೆ? ನಾನೀಗ ಹೇಳ್ದೆ ತಾನೇ ನಿಮ್ಗೆ, ಅಡ್ಮಿಷನ್ ಆಗೋ ಸಂದರ್ಭದಲ್ಲಿ ಏನ್ ತಗೊಂತೀವಿ ಆ ಒಂದು ವಿಚಾರ ಮಾತ್ರ ನಮ್ಮ STMC ವ್ಯಾಪ್ತಿಗೆ ಬರುತ್ತೆ. ಈ ಲೇಟ್ ಆಗಿ ಬಂದಿದ್ನ ನಮ್ ಗಮನಕ್ಕೆ ತಂದಿಲ್ಲ, ಅದೆಲ್ಲೂ ಚರ್ಚೆ ಆಗಿಲ್ಲ, ನಮ್ ಸಭೆಯಲ್ಲಿ ಅದಕ್ಕೆ ಅನುಮೋದನೆ ಸಿಕ್ಕಿಲ್ಲ. ಅಲ್ಲ ಸರ್, ಈಗ ನೀವೇ ಹೇಳ್ತಿದ್ರಿ ಕಲೆಕ್ಟ್ ಮಾಡ್ಕೊಂಡು ಶಾಲಾ ಅಭಿವೃದ್ಧಿಗಂತ ಬಳಸ್ಕೊಳ್ತಿರೋದು, ಅದು ಅವ್ರ ಇಚ್ಛೆ ಇದ್ರೆ ಅಂತ. ಅಭಿವೃದ್ಧಿ ಬದಲು ಡಿ ನೌಕರರಿಗೆ ನೀವ್ ಯಾಕೆ ಕೊಡ್ತಿರೋದು?
ನೀವು ನಾನು ಹೇಳಿದ್ನ ಫಸ್ಟ್ ಎ ಬಿ ಅಂತ ಎರಡು ಹೇಳ್ಬಿಡ್ತೀನಿ, ಇನ್ನೊಂದ್ಸತಿ ಕೇಳಿಸ್ಕೊಂಬಿಡಿ. ನಾನು ಹೇಳ್ತಾ ಇರೋದು ಹೌದು, ಏನು ಈ ಮಕ್ಕಳ ಹತ್ರ ಶೈಕ್ಷಣಿಕ ವರ್ಷ ಪ್ರಾರಂಭದಲ್ಲಿ ಅಡ್ಮಿಷನ್ ಟೈಮ್ ಒಳಗೆ ಫೋರ್ಸಬಲ್ ಇಲ್ಲದೆ ಅಮೌಂಟ್ ಇಸ್ಕೊಂಡು ಅದನ್ನ ಡಿ ಗ್ರೂಪ್ ನೌಕರರಿಗೋಸ್ಕರನೇ ಮೀಸಲಿಟ್ಟು ಅದನ್ನ ಖರ್ಚು ಮಾಡೋದು ಒಂದು. ನೀವೀಗ ಹೇಳ್ತಾ ಇರೋದೇನು ಮಕ್ಕಳು ಲೇಟ್ ಆಗಿ ಬಂದ್ರೆ ಕಾಸಿಸ್ಕೊಂತಾರೆ, ಅದು ಈ ವ್ಯಾಪ್ತಿಲಿ ಇಲ್ಲ, ನಮ್ಮ ವ್ಯಾಪ್ತಿಗೆ ಬರಲ್ಲ, ನಮ್ ಗಮನಕ್ಕೆ ತಂದಿಲ್ಲ, ಅದು STMC ಚರ್ಚೆ ಆಗಿಲ್ಲ. ಅಲ್ಲ ಸರ್, ಈಗ ನೀವು ಡಿ ದರ್ಜೆ ನೌಕರರಿಗೆ ನಾವು ಕೊಡ್ತೀವಿ ಅಂತ ಅವ್ರಿಗೆ ಹೇಳಿದೀರಾ? ನೀವೇ ಹೇಳ್ತಿದ್ದೀರಾ ಈಗ ಡಿ ದರ್ಜೆ ನೌಕರರಿಗೆ ಕೊಡೋದಕ್ಕೆ ಅಂತ ನೀವೇ ಹೇಳ್ತಿದ್ದೀರಾ? ಹೌದು. ಹಾ, ಹಂಗಾಗಿ ಇದಿಲ್ಲ ಈ ಅಮೌಂಟ್ ನೀವ್ ಹೇಳ್ತಾ ಇದೀರಲ್ಲ, ಲೇಟ್ ಆಗಿ ಬಂದ್ರೆ ಇಸ್ಕೊಳ ಪನಿಷ್ಮೆಂಟ್ ಅಮೌಂಟ್ ಇದೆಯಲ್ಲ, ಅದು ನಮಗ್ ಗೊತ್ತಿಲ್ಲ, ನಮ್ಗೆ ಈಗ ನಿಮ್ಮಿಂದಾನೇ ಗೊತ್ತಾಗ್ತಾ ಇರೋದು. ಅಲ್ಲ ಸರ್, ನಿಮಗ್ ಗೊತ್ತಿಲ್ಲದೆ ಹೆಂಗ್ ನಡೆಯುತ್ತೆ ಸರ್? ಇಷ್ಟು ವರ್ಷಗಳಿಂದ ನಡೀತಿದೆ. 15 ಲಕ್ಷ ಸಂಗ್ರಹ ಅಂತ ಅಂದ್ರೆ ಕಮ್ಮಿ ಅಮೌಂಟ್ ಅದು? ಅಲ್ಲ ತಡೀರಿ, ನೀವು 15 ಲಕ್ಷ ಓವರ್ ಆಲ್ ಆಗಿ ತಗೊಂಬೇಡಿ. ಪ್ಯಾಕೇಜ್ ಅಲ್ಲಿ ಮಕ್ಳು ಲೇಟ್ ಆಗಿ ಬಂದಿರೋ ಇಸ್ಕಡೆ ಮಕ್ಳು ತಗೋಯ್ತಲ್ಲ, ಆ ದುಡ್ಡು 15 ಲಕ್ಷ ರೂಪಾಯಿ, ಅದ್ ಗೊತ್ತಿಲ್ಲ ನಮ್ಗೆ. ನಾವ್ ಹೇಳ್ತಾ ಇರೋದೇನು, ಶಾಲಾ ಪ್ರಾರಂಭದ ಅವಧಿಯೊಳಗೆ ಅಂದ್ರೆ ಶೈಕ್ಷಣಿಕ ವರ್ಷ ಪ್ರಾರಂಭದಲ್ಲಿ ತಗೋಣ ಅಮೌಂಟ್ ಮಾತ್ರ ನಾನು ಹೇಳ್ತಾ ಇದೀನಿ. ಅದು ನಡಾವಳಿ ಆಗುತ್ತೆ, ಅಧ್ಯಕ್ಷರು ಸಹಿ ಆಗುತ್ತೆ, ಎಲ್ಲಾ ಸದಸ್ಯರು ಸಹಿ ಆಗುತ್ತೆ. ಸಹಿ ಆದ ನಂತರನೇ ಅದಕ್ಕೆ ಒಂದು ಇದು ಬರೋದು, ಬಲ ಬರೋದು, ಆಮೇಲೆ ಇಸ್ಕೊಳಕ್ ಆಗೋದು ಯಾವುದೇ ಪ್ರಿನ್ಸಿಪಲ್ ಆದ್ರೂ. ಸರಿ ಸರ್, ಈಗ ಅವ್ರು ಫೈನ್ ಕಲೆಕ್ಟ್ ಮಾಡ್ತಿದ್ದಾರೆ ಅನ್ನೋ ಆರೋಪ ಬಂದಿದೆ. ಈಗ ನೀವು ಅಲ್ಲಿ ಹೋಗಿ ಭೇಟಿ ನೀಡಿ ಪರಿಶೀಲನೆ ಮಾಡ್ಬೇಕು, ಅದು ನಮ್ ಕಳಕಳಿ. 100%. ನನಗಂತೂ ತುಂಬಾ ಕಾಳಜಿ ಇದೆ ಈ ವಿಚಾರ, ನನಗೆ ಗಾಬರಿ ಹುಟ್ಟಿಸಿದೆ. ನಾನು ಬೆಳಗ್ಗೆನೆ ಪ್ರಿನ್ಸಿಪಲ್ ಈಗ ಫೋನ್ ಕಟ್ ಆಗ್ತಿದಂಗೆ ಅವ್ರಿಗೆ ಮಾತಾಡಿ ಅದ್ಯಾವ್ದು ಫೈನ್ ಅಮೌಂಟ್ ಲೇಟ್ ಆಗಿ ಬಂದ್ರೆ ಅದನ್ನ ಕೇಳ್ತೀನಿ. ಆಮೇಲೆ ಅದ್ರ ವಿಚಾರ ಏನಿದೆ ನಾನು ಕೂಡ್ಲೆ STMC ಸಭೆ ಕರೆದ್ಬಿಟ್ಟು ಅದನ್ನ ಈಗ ಕೂಡ್ಲೆ ನಿಲ್ಲಿಸ್ಬೇಕು, ಅದ್ ಯಾವ್ದಾನ ಪಡೆದಿದ್ರೆ ಅವ್ರು ವಾಪಸ್ ಕೊಡ್ಬೇಕು ಅಂತಾನೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿ. ಆಮೇಲೆ ಇನ್ನೊಂದು ನಿಮ್ ಕಡೆಯಿಂದ ಒಂದು ನಂಗೆ ರಿಕ್ವೆಸ್ಟ್, ಇಡೀ ಕರ್ನಾಟಕದಲ್ಲಿರುವಂತಹ ಎಲ್ಲಾ KPS ಶಾಲೆಗಳಿಗೂ ನೀವು ಡಿ ಗ್ರೂಪ್ ನ ಕೊಡ್ಬೇಕಂತ ನನ್ನ ಮುಖಾಂತರ, ನಿಮ್ ಮುಖಾಂತರ, ಚಾನಲ್ ಮುಖಾಂತರ ಸರ್ಕಾರಕ್ಕೆ ಅಪೀಲ್ ಮಾಡಿ. ಓಕೆ, ಹೊಸ CM ಬಂದಿದಾರಲ್ಲ, ನೋಡೋಣ ಏನೇನ್ ಬದಲಾವಣೆ ಆಗುತ್ತೆ ಅಂತ. ಥ್ಯಾಂಕ್ ಯು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್. ನಾವ್ ಈಗಾಗಲೇ ಗಮನಿಸ್ತಾ ಇದ್ವಿ, ನವೀನ್ ಕುಮಾರ್ ಮಾತನಾಡ್ತಾ ಇದ್ರು, ಕೆಲ ಆರೋಪಗಳನ್ನ ಅವ್ರು ತಳ್ಳಿ ಹಾಕ್ತಿದ್ದಾರೆ. ನಿಮ್ ಗಮನಕ್ಕೆ ಬಂದಂಗೆ ಅಲ್ಲಿ ಏನ್ ನಡೀತಿದೆ ಕಾಲೇಜ್ನಲ್ಲಿ? ಅಂದ್ರೆ ನವೀನ್ ಹೇಳಿದಂತೆ ಎರಡು ರೀತಿಯಾಗಿ ಹಣ ವಸೂಲಿ ಮಾಡಿದ್ದಾರೆ. ಒಂದು ಆರಂಭದಲ್ಲೇ ಅಂದ್ರೆ ಶಾಲಾ ದಾಖಲಾತಿ ಆರಂಭ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿ ಶುಲ್ಕ ಅಂತ 1500 ರೂಪಾಯಿ ಸಮಥಿಂಗ್ ಅಷ್ಟು ಹಣವನ್ನ ತೆಗೆದುಕೊಡ್ತಾರೆ. ಅದಕ್ಕೆ ಕೆಲವು ರಸೀದಿಗಳು ಕೂಡ ನಮ್ಗೆ ಸಿಕ್ಕಿದೆ, ಅದನ್ನು ನಾವು ಹಾಕಿದೀವಿ. ಅದಾದ ನಂತರ ಇತ್ತೀಚೆಗೆ ಏನು ಶಾಲೆಗೆ ಲೇಟ್ ಆಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಯೂನಿಫಾರ್ಮ್ ಆಗದೆ 7 ರಜೆ ಆಗ್ತೆ ಅಂತವ್ರನ್ನು ಕೂಡ ಅದಕ್ಕೆ ಹಣ ತೆಗೆದುಕೊಡ್ತಾ ಅದಕ್ಕೆ ರಸೀದಿ ಯಾವ ರೀತಿ ಕೊಡ್ತಾ ಇಲ್ಲ ಅನ್ನೋದು ಪೋಷಕರು ಮತ್ತೆ ವಿದ್ಯಾರ್ಥಿಗಳ ಆರೋಪ. ಅದಕ್ಕೆ ಯಾವ್ದು ದಾಖಲಾತಿ ಸಿಗ್ತಾ ಇಲ್ಲ. ಹಾಗಾಗಿ ಈ ಒಂದು ವಿಚಾರವನ್ನ ಕಳೆದ 3 ತಿಂಗಳಿಂದ STMC ಶಾಲಾ ಅಭಿವೃದ್ಧಿ ಸಮಿತಿ ಸಭೆಯನ್ನೇ ಕರೆದಿಲ್ಲ. ಯಾಕೆಂದ್ರೆ ಅಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್ ಇಬ್ಬರ ನಡುವೆ ಒಂದು ಏನು ಜಟಾಪಟಿ ನಡೀತಾ ಇದೆ. ಆ ವಿಚಾರಕ್ಕಾಗಿ ಒಂದಷ್ಟು ವಿಚಾರಗಳು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಈಗೇನು ಇದ್ರ ಬಗ್ಗೆ ವಿಚಾರ ಈ ಪ್ರಿನ್ಸಿಪಲ್ ಮತ್ತೆ ವೈಸ್ ಪ್ರಿನ್ಸಿಪಲ್ ನಡುವೆ ಒಂದು ಈ ನಲ್ಲಿ ವಿಚಾರ ಮತ್ತೆ ಶಾಲಾ ಅಭಿವೃದ್ಧಿ ವಿಚಾರದಲ್ಲಿ ಒಂದಷ್ಟು ಸಭೆಯಲ್ಲೂ ಕೂಡ ಅವರು ಏಕಾಏಕಿ ಜಗಳ ಆಡ್ಕೊಂಡ್ರು, ಎಲ್ಲರ ಸಮ್ಮುಖದಲ್ಲಿ ಕಿತ್ತಾಡ್ಕೊಂಡ್ರು ಅನ್ನೋದು ಗೊತ್ತಾಗಿದೆ. ಅದಾದ ನಂತರ ಸಭೆ ಕರೆದಿಲ್ಲ. ಸಭೆ ಕರೆದ ನಂತರ ಈ ವಿಚಾರಗಳು ಏನು ಒಂದಷ್ಟು ಗೊತ್ತಿಲ್ಲ, ಅದು ಗೊತ್ತಾಗುತ್ತೆ. ಮತ್ತೆ ಈ ಬಗ್ಗೆ ಚರ್ಚೆ ಆಗುತ್ತೆ. ಚರ್ಚೆ ಆದ್ಮೇಲೆ ಯಾವ ರೀತಿ ಕ್ರಮ ತಗೋತಾರೆ ಅಂತ ಈಗಾಗಲೇ ಏನು ಉಸ್ತುವಾರಿ ಆಗಿತ್ತಂತ ಏನು ಸದಸ್ಯರಾಗಿತ್ತಂತ ನವೀನು ಇದ್ದಾರೆ, ಅವರು ಕೂಡ ಗಮನಕ್ಕೆ ಬಂದಿಲ್ಲ. ಈ ಗಮನಕ್ಕೆ ಬಂದ ನಾನು ಕೂಡ ಸಭೆಯಲ್ಲಿ ಮಾತಾಡಿ ಯಾವ ರೀತಿಯಾಗಿ ಏನೋ ಹಣ ತೆಗೆದುಕೊಳ್ತಿದ್ರೆ ವಿದ್ಯಾರ್ಥಿಗಳಿಂದ ಅದನ್ನ ನಿಲ್ಲಿಸೋದಕ್ಕೆ ನಾನು ಸಭೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಈ ವಿಚಾರವಾಗಿ ಸಭೆ ಕರೆದ ನಂತರ ಏನೆಲ್ಲ ಬೆಳವಣಿಗೆ ಆಗುತ್ತೆ ಗೊತ್ತಾಗುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಯೋಗೇಶ್ ಡೀಟೇಲ್ಸ್ಗೆ. ಲಾಸ್ಟ್ ಇಯರ್ 43 ಇತ್ತು, ಈ ವರ್ಷ 73 ಬಂದಿದೆ. ಎಲ್ಲಿಂದ ಮಕ್ಕಳು ಬರ್ತಾರೆ ಮೇಡಮ್ ಇಲ್ಲಿಗೆ ಹೆಚ್ಚಾಗಿ? ಸರ್, ಉತ್ತರ ಕರ್ನಾಟಕದಿಂದ ಬೆಂಗಳೂರಿಂದನೂ ಕೂಡ ಬರ್ತಾ ಇದ್ದಾರೆ, ತುಂಬಾ ದೂರದಿಂದ ಬರ್ತಾರೆ. ಇಲ್ಲೆಲ್ಲ ಹಾಸ್ಟೆಲ್ ನಲ್ಲಿ ಉಳ್ಕೊಂಡಿದ್ದಾರೆ. ರಿಸಲ್ಟ್ ಚೆನ್ನಾಗಿದೆ ಸರ್ ಇಲ್ಲಿ.